ಎಷ್ಟೋ ಜನ ತುಂಬಾ ಇಷ್ಟಪಡ್ತಿರ್ತಾರೆ. ಬಟ್ ಹೇಳ್ಕೊಳಕ್ ಭಯ ಅವರಿಗೆ. ಯಾಕೆ ಹೇಳ್ಕೊಳಕ್ ಭಯ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ 5 ಕಾರಣಗಳನ್ನ ಹೇಳ್ತೀನಿ ನಾನು. ಯಾಕೆ ತುಂಬಾ ಇಷ್ಟಪಡ್ತಾ ಇದ್ರ ಜೊತೆಗೆ ಇದ್ಕೊಂಡೇನೆ ಯಾಕೆ ಹೇಳ್ಕೊಳ್ತಾ ಇರಲ್ಲ ಅಂತೇಳಿ. ಓಕೆ. ಅದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಫ್ಯಾಮಿಲಿ ಕೌನ್ಸಿಲಿಂಗ್, ರಿಲೇಶನ್ಶಿಪ್ ಕೌನ್ಸಿಲಿಂಗ್ ಅಂಡ್ ಕರಿಯರ್ ಕೌನ್ಸಿಲಿಂಗ್ ಬೇಕಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಸೊ ನೋಡಿ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಅನ್ನೋ ಭಯ ಅವರಲ್ಲಿರುತ್ತೆ. ಈಗ ನಾವು ಇಷ್ಟಪಡ್ತಿದೀವಿ ಅಂತ ಅವ್ರ ಹತ್ರ ಹೇಳಕ್ ಹೋದ್ರೆ ನಮ್ಮನ್ನ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸೊ ಈ ಭಯನೂ ಅವರಲ್ಲಿ ಇರುತ್ತೆ. ಈ ಭಯ ತುಂಬಾ ಇದ್ದಾಗ ಡೆಫಿನೆಟ್ಲಿ ಏನ್ ಮಾಡ್ತಾರೆ, ಹೇಳ್ಕೊಳಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಪ್ರೀತಿ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಜೊತೆಗಾರ ಇದ್ದಾರಲ್ಲ ಸಾಕು. ಆ ರಿಜೆಕ್ಷನ್ ಭಯ ಇದ್ದಾಗ ಏನಾಗುತ್ತೆ, ಡೆಫಿನೆಟ್ಲಿ ಯಾರು ಹೇಳ್ಕೊಳಕ್ ಹೋಗಲ್ಲ. ಮೊದಲನೇ ಕಾರಣ. ಎರಡನೇ ಕಾರಣ ನೋಡೋದಾದ್ರೆ ಅಂದ್ರೆ ಕಳೆದುಕೊಳ್ಳುವಂತ ಭಯ. ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಇವ್ರನ್ನ, ಯಾಕೆ ಕಳ್ಕೊಂಡ್ಬಿಡ್ತೀನಿ ಅಂದ್ರೆ ಅಟ್ಲೀಸ್ಟ್ ಈಗ ಫ್ರೆಂಡ್ಶಿಪ್ ಅಲ್ಲಿ ಇದೀವಿ, ಈಗ ನಾನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿ ಅದು ಅವ್ರಿಗೆ ಇಷ್ಟ ಆಗದೆ ಇದ್ದು, ಸಾರಿ ಇಷ್ಟ ಆಗಿಲ್ಲ, ಇಷ್ಟ ಆಗದೆ ನಮ್ಮನ್ನು ದೂರ ಮಾಡಿಬಿಟ್ರೆ, ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಎಲ್ಲರೂ ಜೊತೆಗಿದೀವಿ, ಡೈಲಿ ಮಾತಾಡ್ತೀವಿ, ಡೈಲಿ ನೋಡ್ತೀವಿ, ಬಟ್ ದೂರ ಮಾಡಿಬಿಟ್ರೆ ಏನ್ ಮಾಡ್ಲಿ ಅನ್ನೋ ಕಾರಣಕ್ಕೆ, ಅನ್ನೋ ಭಯಕ್ಕೆ, ಕಳೆದುಕೊಳ್ತೀವಿ ಅನ್ನೋ ಭಯಕ್ಕೆ ಎಷ್ಟೋ ಜನ ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇದ್ರು ಕೂಡ ಹೇಳ್ಕೊಳಕ್ ಹೆದರ್ತಾ ಇರ್ತಾರೆ, ಹೇಳ್ಕೊಳಕ್ ಭಯ ಪಡ್ತಾ ಇರ್ತಾರೆ. ಇದು ತುಂಬಾ, ಈಗ ಐ ಥಿಂಕ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಿ, ಯಾರಿಗೆಲ್ಲ ಈ ಭಯ ಇದೆ, ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ. ಸೊ ತುಂಬಾ 90% ಏನ್ ಹೇಳ್ತಿದ್ದೀನಿ ಈ ಟಾಪಿಕ್ ಅಲ್ಲಿ ಡೆಫಿನೆಟ್ಲಿ ಎಲ್ರಿಗೂ ಒಂದು ಪ್ರಪೋಸ್ ಮಾಡಕ್ ಆಗದಿರ ಒದ್ದಾಡ್ತಿರ್ತಾರೆ. ಮನ್ಸಲ್ಲಿ ತುಂಬಾ ಹೇಳ್ಕೊಳ್ಳೋಣ, ಇಷ್ಟಪಡ್ಬೇಕು, ಲೈಫ್ ಟೈಮ್ ಇರ್ಬೇಕು, ಖುಷಿ ಪಡ್ತಿರ್ತಾರೆ, ಹೇಳ್ಕೊಳ್ಳಲ್ಲ ಅಲ್ವಾ. ಸೊ ಯಾರೆಲ್ಲ ಆ ತರದ ಸಾಲಲ್ಲಿ ಇದ್ದೀರಿ, ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ ಪಾಯಿಂಟ್ಸ್ಗಳು, ವಿಡಿಯೋಗಳು. ಓಕೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಥವಾ ಇನ್ನೊಂದೇನು ಗೊತ್ತಾ, ಯಾರಿಗೆಲ್ಲ ಇಷ್ಟಪಡ್ತಿದ್ರೆ ಅವರಿಗೆ ವಿಡಿಯೋನ ಕಳಿಸ್ಕೊಡಿ. ಇಂಡೈರೆಕ್ಟ್ಲಿ ಅಪ್ರೋಚ್ ಮಾಡ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಿಂದಿನ ಒಂದು ನೋವು ಇರುತ್ತೆ. ಹಿಂದಿನ ನೋವು ಅಂತ ಹೇಳಿದ್ರೆ, ಈಗ ಹಿಂದೆ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರೇನೋ ಅಂದ್ರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಯಾರಿಗೋ ಪ್ರಪೋಸ್ ಮಾಡಿರ್ತಾರೆ. ಪ್ರಪೋಸ್ ಮಾಡಿದಾಗ ಅಥವಾ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಅವರು ರಿಜೆಕ್ಷನ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ಭಯದಿಂದ ಇವರು ಓಪನ್ ಮನಸ್ಸಿಂದ ಹೇಳ್ಕೊಳಕ್ಕೆ ಎಲ್ಲೋ ಒಂದ್ ಕಡೆ ಹಿಂದೇಟ್ ಆಗ್ತಿರ್ತಾರೆ. ಬಿಕಾಸ್ ಪಾಸ್ಟ್ ಆಗಿರುತ್ತಲ್ಲ ಕೆಲವರಿಗೆ, ಎಲ್ರಿಗಲ್ಲ, ಕೆಲವರಿಗೆ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಈ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಯಾರೋ ರಿಜೆಕ್ಷನ್ ಮಾಡಿರ್ತಕ್ಕಂಥದ್ದು, ಅಥವಾ ಶಾಶ್ವತವಾಗಿ ನನ್ನ ಫ್ರೆಂಡ್ ಆಗಿ ನೋಡಿದ್ದೆ, ನೀನ್ ಹಿಂಗೆ ಇಷ್ಟಪಟ್ಟೆ ಅಂತ ಹೇಳ್ಬಿಟ್ಟು ಬ್ಲಾಕ್ ಮಾಡಿ ಬಿಸಾಕ್ಬಿಟ್ಟಿರ್ತಾರೆ. ಸೊ ಆ ರೀಸನ್ಗೆ ಎಷ್ಟೋ ಜನ ಹೇಳ್ಕೊಳಲ್ಲ. ತುಂಬಾ ಇಷ್ಟಪಡ್ತಿದ್ರು, ಬೇಡ, ಪಾಸ್ಟ್ ಅನುಭವ ಆಗಿದೆ, ಇದನ್ನು ಬೇಡ, ಕಾಯೋಣ ಅಂತ ಇರ್ತಾರೆ. ನೆಕ್ಸ್ಟ್ 4ನೇದು ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮನಸ್ಸನ್ನ ಅವ್ರು ಏನು ಅಂತ ಇನ್ನೂ ಅವ್ರಿಗೆ ಕ್ಲಾರಿಟಿ ಸಿಕ್ಕಿರಲ್ಲ. ಈಗ ನಾನು ಇಷ್ಟಪಡ್ತಿದ್ದೀನಿ, ಓಕೆ, ನನ್ನ ಜೊತೆಗಿರೋರು ಪಡ್ತಾ ಇದ್ದಾರಲ್ಲ ಗೊತ್ತಿಲ್ಲ, ಆ ಕನ್ಫ್ಯೂಷನ್ಸ್ ಇರೋದ್ರಿಂದ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ ಇದೆ, ಅವ್ರ ಮನಸ್ಸಲ್ಲಿ ಪ್ರೀತಿ ಇದೇನೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಪ್ರಪೋಸ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ನೋಡೋಣ ಅವ್ರ ಮನಸ್ಸಲ್ಲೂ ಆ ಥರ ಒಂದು ಸಿಗ್ನಲ್ಸ್ ಬರ್ತಾ ಇದ್ರೆ, ನಮಗೂ ಅದೇ ಕಾಳಜಿ ಬರ್ತಾ ಇದ್ರೆ, ಅವ್ರಿಗೆ ನಾನು ಚೂರ್ ಒಂದು 50% ಸಿಗ್ನಲ್ಸ್ ಬರ್ತಾ ಇದ್ರೆ ಆಮೇಲೆ ಪ್ರಪೋಸ್ ಮಾಡೋಣ, ಇದು ಒಂದು ವೇಟಿಂಗ್ ಇರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಸರಿಯಾದ ಸಮಯಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಸಮಯ ಬರಲಿ, ಅವ್ರ ಕಡೆಯಿಂದನೇ ಒಂದು 80% ಸಿಗ್ನಲ್ ಸಿಕ್ಮೇಲೆ ಆಮೇಲೆ ಸ್ಲೋಲಿ ಹೆಂಗೋ ಭಯನೋ ಒಂದು ಆ ಭಯದ ಪರಿಸ್ಥಿತಿ ಒಳಗಡೆ ಧೈರ್ಯ ಮಾಡಿ ಹೇಳ್ಬಿಡೋಣ, ಸೊ ಈ ಥಾಟ್ ಬಂದ್ಬಿಡುತ್ತೆ. ಸೊ ಈ 5 ಪ್ರಮುಖವಾಗಿರ್ತಕ್ಕಂಥ ಕಾರಣ ಇರುತ್ತೆ ಬೆಟ್ಟದಷ್ಟು ಇಷ್ಟಪಡ್ತಿದ್ರು ಹೇಳದೆ ಇರೋದಕ್ಕೆ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಿ, ಏನಿತ್ತು ಪಾಯಿಂಟ್, ಹೇಗಿತ್ತು, ಫಸ್ಟ್ ಪಾಯಿಂಟ್ ಬಗ್ಗೆ ಕಮೆಂಟ್ ಮಾಡಿ, ಎಕ್ಸ್ಪ್ಲೇನ್ ಮಾಡಿ. ಅಂಡ್ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಲೈಫಲ್ಲಿ ನಡೆದಿರ್ತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.